ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಸೋರೆಕಾಯಿ ಪಾಯಸ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ಸೋರೆಕಾಯಿ ಪಾಯಸವನ್ನು ಮಾಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಹಾಗಿದ್ರೆ ರುಚಿಕರವಾದಂತಹ ಸೋರೆಕಾಯಿ ಪಾಯಸವನ್ನು ಮಾಡುವ. ಈ ಸೋರೆಕಾಯಿ ಪಾಯಸ ಮಾಡಲಿಕ್ಕೆ ನಾನಿಲ್ಲಿ ನೋಡಿ ಒಂದು ಸೋರೆಕಾಯಿಯನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಇನ್ನಿದನ್ನು ನೋಡಿ ಈ ರೀತಿ ಕಟ್ ಮಾಡಿ ಇದರ ಹೊರಗಿನ ಸಿಪ್ಪೆ ಹಾಗೆ ಒಳಗಿನ ಬೀಜ ಎಲ್ಲ ತೆಗಿಬೇಕು. ಕ್ಲೀನ್ ಮಾಡಿಕೊಳ್ಬೇಕು. ಫಸ್ಟಿಗೆ ಈ ರೀತಿ ಕಟ್ ಮಾಡಿ ಅದರ ಸಿಪ್ಪೆ ತೆಗಿಲಿಕ್ಕೆ ಸುಲಭ, ಹಾಗೆ ಒಳಗಿನ ಬೀಜ ಕೂಡ ತೆಗೆದುಕೊಳ್ಳಿಕ್ಕೆ ಸುಲಭ ಆಗ್ತದೆ. ಸ್ನೇಹಿತರೆ, ಈ ಪಾಯಸಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೋಡಿ ಈ ರೀತಿ ಇನ್ನು ಅದರ ಹೊರಗಿನ ಸಿಪ್ಪೆಯನ್ನು ತೆಗಿಬೇಕು. ನಿಮಗೆ ಯಾವ ರೀತಿ ಸುಲಭ ಆಗ್ತದೋ ಆ ರೀತಿಯಲ್ಲಿ ಹೊರಗಿನ ಸಿಪ್ಪೆಯನ್ನು ತೆಗೆದುಕೊಳ್ಳಿ. ಚಾಕುವಿನ ಸಹಾಯದಲ್ಲಿ ಕೂಡ ತೆಗಿಬಹುದು. ನೋಡಿ ಈ ರೀತಿ ಹೊರಗಿನ ಸಿಪ್ಪೆ ಹಾಗೆ ಒಳಗಿನ ಬೀಜವನ್ನು ತೆಗೆದು ಕ್ಲೀನ್ ಮಾಡಿ ಇಟ್ಟುಕೊಳ್ಳಿ. ಫಸ್ಟಿಗೆ ಎಲ್ಲ ಸೋರೆಕಾಯಿಯ ಪೀಸುಗಳನ್ನು ಈ ರೀತಿ ಕ್ಲೀನ್ ಮಾಡಿ ಇಟ್ಟುಕೊಳ್ಳಿ. ಯಾವಾಗಲೂ ಬೇಳೆ ಪಾಯಸವನ್ನೇ ಮಾಡುವ ಬದಲು ಈ ರೀತಿ ತರಕಾರಿಯಿಂದ ಸೋರೆಕಾಯಿಯಿಂದ ಒಂದು ರುಚಿಯಾದಂತಹ ಪಾಯಸವನ್ನು ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರ್ತದೆ. ಈ ರೀತಿಯಾಗಿ ಎಲ್ಲ ಸೋರೆಕಾಯಿಯ ಪೀಸುಗಳನ್ನು ಕ್ಲೀನ್ ಮಾಡಿ ಇಟ್ಟುಕೊಳ್ಳಿ ಫಸ್ಟಿಗೆ. ಇನ್ನಿದನ್ನು ಸಣ್ಣ ಸಣ್ಣ ಪೀಸುಗಳನ್ನಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ ಈ ರೀತಿ ಕಟ್ ಮಾಡಿ ಅದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಳ್ಳಿ. ನೋಡಿ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಳ್ಳಿ. ಸೋರೆಕಾಯಿ ಪಾಯಸ ತಿನ್ನುವಾಗ ಅದರ ತುಂಡುಗಳು ಬಾಯಿಗೆ ಸಿಕ್ಕಿದರೆ ತುಂಬ ರುಚಿಯಾಗಿರ್ತದೆ. ಅದಕ್ಕೋಸ್ಕರ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿಕೊಳ್ತಾ ಇರೋದು. ಕೆಲವರು ಇದನ್ನು ತುರಿದು ಕೂಡ ಮಾಡ್ತಾರೆ. ನಿಮಗೆ ಹೇಗೆ ಬೇಕು ಹಾಗೆ ಮಾಡಿಕೊಳ್ಳಿ. ಈ ಸೋರೆಕಾಯಿ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು. ಹಾಗಾಗಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿ ನೋಡಿ. ಎಲ್ಲ ತುಂಡುಗಳನ್ನು ನಾನು ಒಂದು ಪಾತ್ರೆಯಲ್ಲಿ ಎತ್ತಿಟ್ಟುಕೊಳ್ತಾ ಇದ್ದೇನೆ. ನೋಡಿ ಇಷ್ಟು ಪೀಸುಗಳು ನಮಗೆ ಸಿಕ್ಕಿದೆ. ಇನ್ನಿದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ. ತುಂಬ ನೀರು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ತುಂಡುಗಳು ಮುಳುಗುವಷ್ಟು ನೀರು ಆ್ಯಡ್ ಮಾಡಿದರೆ ಸಾಕು. ಬೇಯುವಾಗ ಸ್ವಲ್ಪ ನೀರಿನ ಅಂಶ ಬಿಟ್ಟುಕೊಳ್ತದೆ ಸೋರೆಕಾಯಿ. ಇನ್ನಿದನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ತುಂಡುಗಳನ್ನು ಬೇಯಿಸಿಕೊಂಡ್ರೆ ಆಯಿತು. ಇನ್ನಿದನ್ನು ಈ ರೀತಿ ಮುಚ್ಚಿಡಿ. ನೋಡಿ ಇದೀಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನಿದನ್ನು ಸಿಮ್ಮರಲ್ಲಿಟ್ಟು ಬೇಯಿಸಿಕೊಳ್ಳಿ. ಅಷ್ಟರಲ್ಲಿ ನಾವು ಕಾಯಿ ಹಾಲನ್ನು ರೆಡಿ ಮಾಡಿಕೊಳ್ಳುವ. ಕಾಯಿ ಹಾಲು ರೆಡಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಹಣ್ಣು ಕಾಯಿಯನ್ನು ತುರಿದು ತಗೊಂಡಿದ್ದೇನೆ. ಇನ್ನಿದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು, ಹಾಗೆ ಇದಕ್ಕೆ ಒಂದು 2 ಚಮಚ ಆಗುವಷ್ಟು ಅಕ್ಕಿಯನ್ನು 1 ಗಂಟೆ ಮೊದಲು ನೆನೆ ಹಾಕಿ ಅದನ್ನು ಕೂಡ ರುಬ್ಬಿಕೊಳ್ತಾ ಇದ್ದೇನೆ. ನೋಡಿ ಈ ರೀತಿ ರುಬ್ಬಿಕೊಂಡ್ರೆ ಆಯಿತು. ಇನ್ನು ಒಂದು ಪಾತ್ರೆಗೆ ಕಾಟನ್ ಕ್ಲೋತ್ ಹಾಕಿ ನಾವು ರುಬ್ಬಿಕೊಂಡಂತಹ ಮಿಶ್ರಣವನ್ನು ಬಟ್ಟೆಗೆ ಹಾಕಿ ಚೆನ್ನಾಗಿ ಸೋಸಿಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಕಾಯಿ ಹಾಲನ್ನೆಲ್ಲ ತೆಗೆದುಕೊಂಡ್ರೆ ಆಯಿತು. ಇದು ಗಟ್ಟಿ ಹಾಲು. ನೋಡಿ ಇಷ್ಟು ಗಟ್ಟಿ ಹಾಲು ನಮಗೆ ಸಿಕ್ಕಿದೆ. ಇನ್ನು ಪುನಃ ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಒಂದು ತೆಳು ಕಾಯಿ ಹಾಲನ್ನು ರೆಡಿ ಮಾಡಿಕೊಳ್ಳುವ. ನೋಡಿ ಈ ರೀತಿ ಪುನಃ ಚೆನ್ನಾಗಿ ಕಾಯಿ ಹಾಲನ್ನು ತೆಗೆದು ರೆಡಿ ಮಾಡಿಕೊಳ್ಬೇಕು. ಇದು ತೆಳುವಾದಂಥ ಕಾಯಿ ಹಾಲು. ಈಗ 2 ವಿಧವಾದಂತಹ ಕಾಯಿ ಹಾಲು ರೆಡಿಯಾಗಿದೆ. ಇನ್ನು ನಮ್ಮ ಸೋರೆಕಾಯಿಯ ತುಂಡುಗಳು ಬೆಂದಿದ ಅಂತ ನೋಡುವ. ನೋಡಿ ಇದೀಗ ಸಾಧಾರಣವಾಗಿ ಬೆಂದಿದೆ. ಇನ್ನೊಂದು 2 ನಿಮಿಷ ಬೆಂದರೆ ಸಾಕು. ನೋಡಿ ಇದೀಗ ಚೆನ್ನಾಗಿ ಬೆಂದಿದೆ. ನೋಡಿ ಇದು ಇಷ್ಟ ಆದರೆ ಸಾಕು.
ಇನ್ನಿದಕ್ಕೆ ಒಂದು 1/4 ಚಮಚ ಆಗುವಷ್ಟು ಹುಡಿ ಉಪ್ಪನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಈ ಪಾಯಸ ಎಲ್ಲ ಮಾಡುವಾಗ ಒಂದು ಚಿಟಿಕೆ ಉಪ್ಪು ಆ್ಯಡ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರ್ತದೆ. ಉಪ್ಪು ಹಾಕಿ 2 ನಿಮಿಷ ಕುದಿಸಿಕೊಳ್ಳಿ. ನೋಡಿ, ಇದೀಗ ಪರ್ಫೆಕ್ಟಾಗಿ ಬೆಂದಿದೆ. ಇನ್ನಿದಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡುವ. ನಾನಿಲ್ಲಿ ಸಾವಯವ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ಈ ಕಪ್ಪಲ್ಲಿ 2.5 ಕಪ್ ಆಗುವಷ್ಟು ತುರಿದಂತಹ ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ. ನಿಮಗೆ ಸಿಹಿ ನೋಡಿಕೊಂಡು ಆ್ಯಡ್ ಮಾಡಿಕೊಳ್ಳಿ. ಕಡಿಮೆ ಸಿಹಿ ಬೇಕು ಅಂತಿದ್ರೆ ಸ್ವಲ್ಪ ಕಮ್ಮಿ ಹಾಕಿಕೊಳ್ಳಿ, ಹಾಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂತಾದರೆ ಜಾಸ್ತಿ ಹಾಕಿಕೊಳ್ಳಿ. ನಾನಿಲ್ಲಿ 2.5 ಕಪ್ ಆಗುವಷ್ಟು ಬೆಲ್ಲವನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಬೆಲ್ಲ ಹಾಕಿದ ಮೇಲೆ ಒಂದು ಕುದಿ ಬರಲಿ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ಇನ್ನಿದಕ್ಕೆ ಗಟ್ಟಿ ಕಾಯಿ ಹಾಲನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ಫಸ್ಟಿಗೆ ಗಟ್ಟಿ ಕಾಯಿ ಹಾಲನ್ನು ಆ್ಯಡ್ ಮಾಡಿಕೊಂಡು ನಂತರ ತೆಳುಕಾಯಿ ಹಾಲಿಗೆ, ನೋಡಿ ಇದೀಗ ತೆಳುಕಾಯಿ ಹಾಲು, ಇದಕ್ಕೆ 1 ಚಮಚ ಆಗುವಷ್ಟು ಕಾರ್ನ್ ಫ್ಲೋರನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಕಾರ್ನ್ ಫ್ಲೋರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕರಗಿಸಿಕೊಳ್ಬೇಕು. ಯಾವುದೇ ಗಂಟು ಇಲ್ಲದ ರೀತಿ ಕರಗಿಸಿಕೊಂಡು ಈ ಪಾಯಸಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಬೇಕಿದ್ರೆ ಅಕ್ಕಿ ಕೂಡ ಜಾಸ್ತಿ ಹಾಕಿಕೊಳ್ಬೋದು, ಕಾರ್ನ್ಫ್ಲೋರೇ ಹಾಕಬೇಕು ಅಂತಿಲ್ಲ. ಕಡಿವಾಗ ಅಕ್ಕಿ 4 ಚಮಚ ಆಗುವಷ್ಟು ಅಕ್ಕಿ ಹಾಕಿ ಅದನ್ನೇ ಕಡಿದು ಕೂಡ ಹಾಕಿಕೊಳ್ಬಹುದು. ಇನ್ನಿದಕ್ಕೆ 1 ಚಮಚ ಆಗುವಷ್ಟು ಏಲಕ್ಕಿ, ಲವಂಗ ಹಾಗೆ ಜಾಯಿಕಾಯಿಯ ಹುಡಿಯನ್ನು ಹಾಕಿ ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ನಮ್ಮ ರುಚಿಕರವಾದಂತಹ ಸೋರೆಕಾಯಿ ಪಾಯಸ ರೆಡಿಯಾಗ್ತದೆ. ಇನ್ನಿದನ್ನು ಸರ್ವ್ ಮಾಡಿದ್ರಾಯಿತು. ಸ್ನೇಹಿತರೆ, ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.